ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ವರ್ಷಕಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನಮ್ಮೂರಿಂದ ಬ್ಯಾಂಗ್ಳೂರ್ಗೆ ಹೇಗ್ ಹೋಗ್ತೀನಿ ಅನ್ನೋದು ಒಂದು ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಬ್ಯಾಂಗ್ಳೂರ್ ಸಡನ್ ಆಗಿ ಏನು ಎಲ್ಲ ನೀವು ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಟೈಮ್ ಆಲ್ರೆಡಿ 9:30 ಆಯ್ತು, ಟೈಮ್ ಆಗಿದೆ. ಸೊ ರೈಲ್ವೆ ಸ್ಟೇಷನ್ಗೆ ಹೊರಟ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡೋಣ. ಜಸ್ಟ್ ರೀಚ್ ಆದ್ರೆ ಗೈಸ್, ಹೋಗ್ಬಿಟ್ಟು ಪ್ಲಾಟ್ಫಾರ್ಮ್ ಅಲ್ಲಿ ವೇಟ್ ಮಾಡೋಣ. ಟ್ರೈನ್ ಬಂದ್ಮೇಲೆ ಎತ್ಕೊಳ್ಳೋಣ. ಟ್ರೈನ್ ಬಂದಾಯ್ತು ಗೈಸ್, ಈಗ ಹತ್ಕೊಂತ ಇದ್ದೀನಿ. ಬೆಳಗ್ಗೆ ಬ್ಯಾಂಗ್ಳೂರಲ್ಲಿ ಸಿಗ್ತೀನಿ. ಆಫ್ಟರ್ 10 hours ಆಫ್ ಜರ್ನಿ ಫೈನಲಿ ರೀಚ್ ಬ್ಯಾಂಗ್ಳೂರ್. ಸೊ ಈಗ ನಾವು ರೈಲ್ವೆ ಸ್ಟೇಷನ್ನಿಂದ PGಗೆ ಹೋಗೋಣ. ಸೊ ಹೋಗ್ಬಿಟ್ಟು PG ಹುಡ್ಕೋಣ ಫಸ್ಟು ಸ್ಟೇ ಆಗೋದಕ್ಕೆ, ಆಮೇಲೆ ಅಲ್ಲಿಂದ ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗೋಣ. ತುಂಬ ಅಂದರೆ ತುಂಬ PG ನೋಡಿದೆ, ಬಟ್ ಯಾವುದು ಇಷ್ಟ ಆಗಲಿಲ್ಲ. ಸೊ ಫೈನಲಿ ಇಲ್ಲಿ ಒಂದು PG ಇಷ್ಟ ಆಗಿದೆ. ಹೋಗ್ಬಿಟ್ಟು ನೋಡಿ ಫೈನಲೈಸ್ ಮಾಡಿಬಿಟ್ಟು ಹೋಗಿ ಸ್ಟೇ ಆಗಿ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗೋಣ. PGಗೆ ಬಂದು PGಯಲ್ಲಿ ತಿಂಡಿ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಒಂಚೂರು ಲೈಟಾಗಿ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗಿ ರೆಡಿ ಆಗಿದ್ದೀನಿ. ಸೊ ಆಫೀಸಲ್ಲಿ ವರ್ಷಿತಾ ಬಂದಿದ್ದಾಳೆ. ಅವಳು ಆಫೀಸ್ ಹೇಗೆ ಬಂದಿದ್ದಾಳೆ ಅಂತ ನೀವು ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಯೂಶ್ವಲಿ ನಾನು ಮೆಟ್ರೋದಲ್ಲಿ ಹೋಗ್ತೀನಿ ಆಫೀಸ್ಗೆ. ನಮ್ಮ ಡ್ಯಾಡಿ ಡ್ರಾಪ್ ಮಾಡ್ತಾರೆ, ಬಟ್ ಸ್ಟಿಲ್ ನಾನು ಮಾರ್ನಿಂಗ್ ಒಂದು ವಾಕ್ ಆಗುತ್ತೆ ಅಂತ ನಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫೀಸ್ಗೆ ಹೋದ್ಮೇಲೆ ಕಂಟಿನ್ಯೂಸ್ ಕೂತಿರ್ತೀವಿ ಅಲ್ವಾ. ಸೊ ಐ ಫೀಲ್ ವಾಕ್ ಮಾಡಿದ್ರೆ ಸ್ವಲ್ಪ ಎನರ್ಜಿ ಇರುತ್ತೆ. ಎನರ್ಜಿ ಹೋಗುತ್ತೆ, ಬಟ್ ಸ್ಟಿಲ್ ಆ್ಯಕ್ಟಿವ್ ಆಗಿರ್ಬೋದು ಅಂತ. ನಾನು ಮೆಟ್ರೋ ಹತ್ತಬೇಕಂತ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ನೋಡಿ ಗೈಸ್, ಮೆಟ್ರೋ ಬಂದೇ ಬಿಡ್ತು. ಆಫೀಸ್ಗೆ ಬಂದಿದ್ದೀನಿ. ಆಫೀಸ್ಗೆ ಬಂದುಬಿಟ್ಟು ನನ್ನ ಫ್ರೆಂಡ್ ಕೀರ್ತಿಗೋಸ್ಕರ ಕಾಯ್ತಾ ಇದ್ದೀನಿ. ನಾನು ಬಂದು ಆಲ್ರೆಡಿ 1/2 hour ಆಯಿತು, ಅವಳು ಇನ್ನೂ ಬಂದಿಲ್ಲ. ಸೊ ಲೆಟ್ಸ್ ವೆಯ್ಟ್ ಫಾರ್ ಹರ್. ಹಲೋ ಗೈಸ್. ಸೊ ನೋಡಿ, ವರ್ಷಿತಾ ಈಗ ಸಿಕ್ಕಿದ್ದಾಳೆ ನನ್ನ ಕೈಗೆ. ತಪ್ಪು ಇವಳು ಇವಾಗ ಸಿಕ್ಕಿರೋದು. ಎಲ್ಲ ಡವು ಗೈಸ್. ಇವಳು ಕಂಟಿನ್ಯೂಸ್ ಕಾಲಲ್ಲಿದ್ದು, ನಾನು ಕಂಟಿನ್ಯೂಸ್ ಕಾಲಲ್ಲಿದ್ದೆ. ಸೊ ಹೀಗೆ ಒಂದು 5 minutes ಗ್ಯಾಪ್ ಸಿಕ್ಕರೆ ಹಾಗೆ ಜೊತೆಗೆ ಒಂದು ವಿಡಿಯೋ ಮಾಡೋಣ ಅಂತ. ಪಾಪ ಅವರೆಲ್ಲ ಇವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾರೆ ನಮ್ಮನ್ನ. ಹೌದು. ಸೊ ಬನ್ನಿ ನಮ್ಮ ಪ್ಯಾಂಟ್ರಿ ತೋರಿಸೋಣ ಈಗ ನಿಮಗೆ. ನೋಡಿ ಗೈಸ್, ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇವಳು ಅವಾಗಲೇ ನಮ್ಮ ಪ್ಯಾಂಟ್ರಿನ ತೋರಿಸ್ತೀವಿ ಅಂತ ಅಂದ್ಲು, ಬಟ್ ಅಲ್ಲಿ ನಮಗೋಸ್ಕರ ಅಂತಲೇ ಒಂದು ಬೋರ್ಡ್ ಹಾಕಿದ್ರು, ಫೋಟೋಸ್ ಆ್ಯಂಡ್ ವೀಡಿಯೋಸ್ ಆರ್ ಸ್ಟ್ರಿಕ್ಟ್ಲಿ ರಿಸ್ಟ್ರಿಕ್ಟೆಡ್ ಅಂತ. ಸೊ ತೋರ್ಸೋಕೆ ಆಗ್ತಾ ಇಲ್ಲ. ಈಗ ಊಟ ಆದರೂ ಮಾಡ್ಕೊಂಡು ಬರೋಣ ಅಂತ ಇಲ್ಲೇ ನಮ್ಮ ಆಫೀಸ್ ಸುತ್ತಮುತ್ತ ಯಾವುದಾದ್ರೂ ರೆಸ್ಟೋರೆಂಟ್ಸ್ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಿದ್ದೀವಿ ಗೈಸ್, ನಮ್ಮ ಆಫೀಸ್ ಹತ್ರ. ಯಾವುದೋ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ತಿನ್ನಕ್ಕೆ. ಗೈಸ್ ಊಟ ಮಾಡಿದ್ವಿ. ಏನು ಸ್ಪೆಷಲ್ ಗೊತ್ತಾ, ಇವತ್ತು ವರ್ಷಿತಾ ಅವಳು ಮಾಡಿಲ್ಲ, ಅವ್ರ ಅಮ್ಮನಿಂದ ವೆಜಿಟೇಬಲ್ ಪಲಾವ್ ಮಾಡಿಸ್ಕೊಂಡ್ಬಂದಿದ್ಲು. ಸಕ್ಕತ್ತಾಗಿತ್ತು. ಸೊ ಚೂರು ಪಲಾವ್ ತಿಂದ್ವಿ, ಹೊಟ್ಟೆ ತುಂಬಲಿಲ್ಲ. ಏನು ಮಾಡಿದ್ವಿ ಅಂದರೆ, ರೆಸ್ಟೋರೆಂಟ್ ನಿಮ್ಗೆ ಆಗಲೇ ತೋರಿಸಿದ್ವಲ್ಲ, ಅಲ್ಲಿ ಹೋಗ್ಬಿಟ್ಟು ಗೋಬಿ ಮಂಚೂರಿ ತಿನ್ಕೊಂಡು ಬಂದ್ವಿ. ಏನಿಲ್ಲ, ನಾವು ಯೂಶಲಿ ತಿನ್ನಲ್ಲ. ಇಟ್ಸ್ ಬಿನ್ ಲೈಕ್ ವೆರಿ 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 ಲಾಂಗ್ ಟೈಮ್. ಸೊ ಆಲ್ಮೋಸ್ಟ್ ಅರೌಂಡ್ 5-6 months ಆಗಿತ್ತು ನಾವು ಗೋಬಿ ತಿನ್ನೋದಿಲ್ಲ. ಸೊ ವಿತ್ ಹಾಟ್ ಲೈಕ್ ಪರವಾಗಿಲ್ಲ, ಒಂದಿನ ಜಂಕ್ ತಿನ್ನೋಣ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಚೀಟ್ ಡೇ. ಸೊ ಗೋಬಿ ಮಂಚೂರಿ ತಿನ್ಕೊಂಡು ಬಂದ್ವಿ. ಟೈಮ್ ಆಲ್ರೆಡಿ ಆಯಿತು. ತಿನ್ಬಿಟ್ಟು ಗೈಸ್, ನಾವು ಯೂಶಲಿ ತಿಂದಾದ್ಮೇಲೆ ಒಂದು 10 minutes ವಾಕ್ ಮಾಡೇ ಮಾಡ್ತೀವಿ. ಬಿಕಾಸ್ ಹೋಗಿದ ತಕ್ಷಣ ಮತ್ತೆ ಕುತ್ಕೊಂಡ್ರೆ ಡೈಜೆಸ್ಟ್ ಆಗಲ್ಲ ಅಲ್ಲ ಫುಡ್ಡು. ಸೊ ಹಾಗಾಗಿ 5 to 10 minutes ಡೆಫಿನೆಟ್ಲಿ ಯಾವತ್ತಾದ್ರೂ ಮನೇಲಿರಲಿ ಅಥವಾ ಆಫೀಸಲ್ಲಿರಲಿ ನಾವಿಬ್ಬರೂ ಯೂಶಲಿ ಊಟ ಆಗಿದ ತಕ್ಷಣ ವಾಕ್ ಮಾಡ್ತೀವಿ. ಸೊ ನೀವು ಕೂಡ ವಾಕ್ ಮಾಡಿ ಹೆಲ್ದಿಯಾಗಿರಿ.